ಹೋದ 14 ಅವಧಿಯಲ್ಲಿ ಈ ಬೆಣ್ಣಿಯ ಗಡಿಗೆ ಸುನಂದಾ ಬೆಳಗಾಂಕರ್ ಅವರ ಪ್ರಬಂಧವನ್ನ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತ ಈ ಬೆಣ್ಣಿಯ ಗಡಿಗೆ ಮುಂದುವರಿಕೆಯ ಭಾಗ. ಹೋದ ಅವಧಿಯೊಳಗೆ ಶಿವಪ್ಪ ಗೌಡರು, ಬರ್ಮಿ ಅವರ ಪ್ರೇಮ ಪ್ರಸಂಗ, ಬರ್ಮಿಯ ಬೆಣ್ಣೆ ವ್ಯಾಪಾರ, ಈ ವಿಷಯವನ್ನು ಕುರಿತು ನಾವೇನಂತಾರೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದೀವಿ ಅಂತಕ್ಕಂಥದ್ದು. ಸೂರ್ಯೋದಯ ಆಗಿದೆ, ಮತ್ತೆ ಮಂಗಳವಾರ ಬಂದಿದೆ. ಮಂಗಳವಾರದ ಹಿಂದಿನ ದಿವಸ ಬರ್ಮಿಯ ಮಗನ ಹುಟ್ಟುಹಬ್ಬ, ಉಗಾದಿಯ ದಿವಸ. ಇಂದು ಮಂಗಳವಾರ ಧಾರವಾಡದ ಸಂತೆ ಬರ್ಮಿಯ ಚಕ್ಕಡಿ ತನ್ನ ಬೆಣ್ಣಿಯ ಗಡಿಗಳನ್ನು ಹೊತ್ತುಕೊಂಡು ಕಾಳನನ್ನು ಕರೆದುಕೊಂಡು ಬರಲೇ ಇಲ್ಲ. ಸುನಂದಾ ಬೆಳಗಾಂಕರ್ ತಾಯಿ ಬಾಗಿಲಿಗೆ ತಳಿ ಹಾಕಿ ನೀರನ್ನು ಸಿಂಪಡಿಸಿ ಅಲ್ಲಿ ರಂಗೋಲಿ ಹಾಕಿ ಅವಳು ಬಾಗಿಲ ಪೂಜೆ ಮಾಡ್ತಕ್ಕಂಥದ್ದು. ಸೂರ್ಯೋದಯ ಮತ್ತು ಬಹಳಷ್ಟು ಆದರೂ ಈ ಬರ್ಮಿಯ ಎತ್ತಿನ ಗಾಡಿ ಬರಲೇ ಇಲ್ಲ, ಚಕ್ಕಡಿ ಬರಲೇ ಇಲ್ಲ. ಸುನಂದಾರ ತಾಯಿ ಉತ್ಪಾದನೆಗೆ ಹೇಳ್ತಾರೆ, ಯಾಕೋ ಬರ್ಮಿ ಬರಲಿಲ್ಲ, ತಡ ಆಯಿತು, ಇಷ್ಟು ತಡ ಮಾಡ್ತಿದ್ದಿಲ್ಲ. ಉತ್ಪಾದ ಹೇಳ್ತಾನ, ಚಕ್ಕಡಿಗೆ ಒಳಕಟ್ಟೋದು ಲೇಟ್ ಆಗಿರ್ಬೇಕು, ಬರ್ಬೋದ್ರಿ ಅಂತ ಹೇಳ್ತಕ್ಕಂಥದ್ದು. ಕೊನೆಗೂ ಬರ್ಮಿ ಮಂಗಳವಾರ ದಿವಸ ಚಕ್ಕಡಿಯನ್ನು ಪಡ್ಕೊಂಡು ತನ್ನ ಬೆಣ್ಣೆ ವ್ಯಾಪಾರಕ್ಕಾಗಿ ಧಾರವಾಡಕ್ಕೆ ಬರಲೇ ಇಲ್ಲ. ಮರುದಿನ ಬುಧವಾರ ಬೆಳಿಗ್ಗೆ ಶಿವಪ್ಪ ಗೌಡರ ಆಳು ಕಾಳ ಚಕ್ಕಡಿಯನ್ನು ಹೊಡೆದುಕೊಂಡು ಸುನಂದಾ ಬೆಳಗಾಂಕರ್ ಅವರ ತಂದೆಯ ಮನೆಗೆ ಬಂದು ಶಾನುಭೋಗರ ಕೈಯಲ್ಲಿ ಒಂದು ಚೀಟಿ ಕೊಟ್ಟು ಆ ಚೀಟಿಯನ್ನು ಓದಿದಂತ ಶಾನುಭೋಗರು ಕಾಳನಿಗೆ ಕೇಳ್ತಾರೆ, ಮನೆಯಲ್ಲಿ ಎಲ್ಲರೂ ಆರಾಮಿದಾರ? ಕಾಳ ಮೌನವಾಗಿ ಗೋಣು ಹಾಕಿ ಚಕ್ಕಡಿ ಹೊಡೆದುಕೊಂಡು ಮರಳಿ ನವಿಲೂರಿಗೆ ಹೋಗ್ತಕ್ಕಂಥದ್ದು. ಅವಾಗಿನ ಕಾಲದೊಳಗೆ ಈ ಫೋನು, ಮೆಸೇಜ್ ಮಾಡ್ತಕ್ಕಂಥದ್ದು, ಇಮೇಲ್ ಕಳಿಸ್ತಕ್ಕಂಥ ವ್ಯವಸ್ಥೆ ಇದ್ದಿದ್ದಿಲ್ಲ. ಹೀಗಾಗಿ ಚೀಟಿ ಇಲ್ಲ ಪತ್ರವನ್ನೇ ಬರೀಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಧಾರವಾಡ ಮತ್ತು ನವಿಲೂರು ಬಹಳ ದೂರ ಇರ್ತಕ್ಕಂಥದ್ದಲ್ಲ, ಒಂದು 3-4 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಊರು. ಅಲ್ಲಿಂದ ಚೀಟಿಯನ್ನ ಗೌಡರು ಕೊಟ್ಟು ಕಳಿಸ್ತಕ್ಕಂಥ ಸಂದರ್ಭಗಳು, ಆ ಗ್ರಾಮೀಣ ಸೊಗಡು, ಆ ಗ್ರಾಮೀಣದ ಒಂದು ಏನು ಆ ಚಿತ್ರಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಚೀಟಿಯಲ್ಲಿ ಬರೆದಿದ್ರು, ನೀವು ನಿಮ್ಮ ಮಕ್ಕಳೊಂದಿಗೆ ನವಲೂರಿಗೆ ಹೊರಟು ಬರುವುದು ಅಂತ. ಸುನಂದಾ ಬೆಳಗಾಂಕರ್ ತಂದೆ ಗೌಡ್ರ ಯಾಕೋ ಹೀಗೆ ಹೇಳ್ತಿದ್ದಿಲ್ಲ, ಹೋಗೋನು ಅಂತ ಎತ್ತಿಕೊಂಡು ತಮ್ಮ ಪತ್ನಿ ಸಮೇತವಾಗಿ, ಮಕ್ಕಳ ಸಮೇತವಾಗಿ ನವಲೂರಿಗೆ ಹೊರಟು ನಿಲ್ತಕ್ಕಂಥದ್ದು. ಹೋಗುವಾಗ ಮಕ್ಕಳು ಪರೀಕ್ಷೆ ಸಮೀಪ ಬಂದವು, ಬೇಡ ಅಂತ ಸುನಂದಾರ ತಾಯಿ ಹೇಳ್ತಕ್ಕಂಥದ್ದು. ಅದಕ್ಕೆ ಶಾನುಭೋಗರು, ಇಲ್ಲ, ಗೌಡರಿಗೆ ಹೆಣ್ಮಕ್ಳಂದ್ರೆ ಬಹಳ ಪ್ರೀತಿ, ಅವರು ಅಪಾಪಿಸ್ತಿದ್ರು. ನಮ್ಮ ಮಲ್ಲಪ್ಪ ಮತ್ತು ಬಸವಣ್ಣಿ ಇಬ್ಬರಲ್ಲಿ ಯಾರಾದರೂ ಒಂದು ಹುಡುಗಿ ಆಗ್ಲಿಲ್ಲ, ನನಗೆ 2 ಗಂಡ ಅದು ಅಂತ ತಿಳ್ಕೊಂಡು, ಮನೆಯಾಗ ಹೆಣ್ಮಕ್ಳು ಇರ್ಬೇಕ್ರಿ, ಮನೆ ತುಂಬ ಬಳಿ ಸಪ್ಲ ಇರಬೇಕು. ಹೀಗಾಗಿ ಈ ಶಿವಪ್ಪ ಗೌಡರು ಹೆಣ್ಣುಗರಳಿನವರು, ಹೆಣ್ಮಕ್ಳಂದ್ರೆ ಬಹಳ ಪ್ರೀತಿ ಅವರಿಗೆ. ಅದಕ್ಕೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಸುನಂದಾ ಬೆಳಗಾಂಕರ್ ಅವ್ರ ತಂದೆ ತಮ್ಮ ಕುಟುಂಬ ಸಮೇತರಾಗಿ ಕಾರನ್ನ ಹತ್ತಿಕೊಂಡು ಹೋಗ್ಲಿಕ್ಕೆ ರೆಡಿ ಆದ್ರು. ಇನ್ನೇನು ರೋಡಿಗೆ ಹೋಗ್ಬೇಕು, ತಮ್ಮ ಮನೆಯಿಂದ ಮುಂದೆ ಹೋಗ್ಬೇಕು ಅಂದ್ರೆ ಮನೆ ಕಂಪೌಂಡ್ ಮೇಲೆ ಕೂತಿರ್ತಕ್ಕಂಥ ಬೆಕ್ಕು ಕಪ್ಪನೆ ಹಾವರಾಣಿಯನ್ನ ಹಿಡಿದು ಕೊಲ್ತಕ್ಕಂಥದ್ದು. ಇವರು ಮನೆ ಬಿಡುವ ಸಂದರ್ಭದೊಳಗೆ ಭೀಮವ್ವ ಬರಿಕೊಡ ಹಿಡ್ಕೊಂಡು ನೀರಿಗಾಗಿ ಬಾವಿಗೆ ಹೋಗ್ತಕ್ಕಂಥದ್ದು. ಬಹುಶಃ ಸುನಂದಾ ಬೆಳಗಾಂಕರ್ ಅವರು ಲೇಖಕಿ ಇವು ಮುಂದಾಗ್ತಕ್ಕಂಥ ಅಪಶಕುನದ ಒಂದು ಸಂಕೇತ ಅನ್ನೋ ರೀತಿ ಒಳಗೆ ಅವರು ಬರೆದ್ರು, ಅಥವಾ ಸಹಜವಾಗಿ ಅದ್ರ ಬರೆದ್ರು. ಯಾಕಂದ್ರೆ ನಾವು ಮೂಢನಂಬಿಕೆಗಳನ್ನು ನಂಬಾರ್ದು, ಕಂದಾಚಾರಗಳನ್ನು ನಂಬಾರ್ದು ಅಂತ ಹೇಳ್ತಕ್ಕಂಥ, ಪ್ರಗತಿವಾದವನ್ನು ಮಾಡ್ತಕ್ಕಂಥ, ವೈಚಾರಿಕವಾದವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಲೇಖಕಿ ಈ ಬೆಕ್ಕು ಹಾವರಾಣಿಯನ್ನು ಹಿಡಿದಿದ್ದು, ಇವರು ಊರಿಗೆ ಹೊರಟು ನಿಂತಾಗ ಬರಿಗುಡ
ಭೀಮವ್ವ ಬಂದಿದ್ದು. ಇವುಗಳ ಬಗ್ಗೆ ಇಲ್ಲಿ ಗಂಭೀರವಾದಂತಹ ಚರ್ಚೆಯನ್ನು ನಾವು ಮಾಡಲೇಬೇಕು ಅಂತಕ್ಕಂಥದ್ದು. ಆ ನಂತರ ಅವರು ರೋಡಿಗೆ ಬಂದು ಇನ್ನೇನು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಂತಂದಾಗ ಪೆಟ್ರೋಲ್ ಹಾಕ್ತಕ್ಕಂಥ ಹುಡುಗ ಎಲ್ಲೇ ಹೊರಟು ಹೋಗಿದ್ದ, ಅವನು ಸುಸ್ಸು ಮಾಡ್ಲಿಕ್ಕೆ ಹೋಗಿದ್ದ. ಅಲ್ಲಿ ಲೇಖಕಿ ಹೇಳ್ತಾಳ, ಉಚ್ಚಿ ಒಯ್ಯಾಕ ಹೋಗಿದ್ದಾವ ಅಂತಾನೆ ಹೇಳ್ತಾರ. ಆ ವ್ಯಕ್ತಿ 15-20 ನಿಮಿಷದ ನಂತರ ಬರ್ತಾನ. ಅದಕ್ಕೆ ಗೌಡ್ರು ಏನು ರಾವಣನ ಉಚ್ಚಿ ಒಯ್ಯಾಕ ಹೋಗಿದ್ದೇನು ಅಂತ ಎತ್ತಿಕೊಂಡು ಅವನಿಗೆ ತಮಾಷೆ ಮಾಡ್ತಾರ. ಅವನು ಕೊಕ್ ಅಂತ ನಗ್ತಕ್ಕಂಥದ್ದು. ಆಳು ಸಮಯವನ್ನ ಹೇಗೆ ಕಳೀತಾರ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಆ ಸುನಂದ ಅವ್ರ ತಂದೆ ಹೇಳ್ತಾರ, ನಿನ್ ಟ್ಯಾಂಕ್ ಅಂಕರ್ ಖಾಲಿ ಮಾಡಿದಪ್ಪ, ಇನ್ನಮ್ಮ ಆ ಗಾಡಿ ಪೆಟ್ರೋಲ್ ಟ್ಯಾಂಕ್ ಅನ್ನ ಫುಲ್ ಮಾಡು ಅಂತ ಎತ್ತಿಕೊಂಡು ತಮಾಷೆಯಾಗಿ ಹೇಳ್ತಾರ. ಆ ಆಳುನು ಸಹಿತಿಗೆ ಹಾಗೆ ತಮಾಷೆಯಾಗಿ ನಕ್ಕು ಸುಮ್ಮನಾಗ್ತಕ್ಕಂಥದ್ದು. ಇನ್ನೇನು ನವಲೂರು ಸಮೀಪಕ್ಕೆ ಬಂದಾಗ ಆ ರೋಡ್ ಬಾಜು ಹಚ್ಚಿರ್ತಕ್ಕಂಥ ನೀರ್ಲ ಹಣ್ಣು, ಆ ನಂತರ ಪೇರ್ಲ ಹಣ್ಣು ಬೇಕನ್ನುವಂತೆ ಅವ್ರ ತಂದೆಯವರು ಕೇಳ್ತಕ್ಕಂಥದ್ದು. ನೀರ್ಲ ಹಣ್ಣು ತಿಂದಿರ್ತಕ್ಕಂಥ ನೆನಪನ್ನ ಸುನಂದ ಬೆಳಗಾಂಕರ್ ಅವರು ತಮ್ಮ ಶಾಲೆಯಲ್ಲಿ ಅವುಗಳನ್ನ ತಿಂದು ನಾಲಿಗೆಯೆಲ್ಲ ನೀಲಿ ಅಥವಾ ಕಪ್ಪು ಮಾಡಿಕೊಂಡು ಜಂಬೂ ನೀರ್ಲ ಹಣ್ಣು ತಿಂದಿರ್ತಕ್ಕಂಥ ನಾಲಿಗೆ ಏನಂತಾರೆ ಕರಿಯಾಗಿರ್ತಕ್ಕಂಥ ನಾಲಿಗೆ ಅಜ್ಜಿ ನೋಡಿದ್ರೆ ಬೈದಾಳ ಮನೆಯೊಳಗೆ ತಿಕ್ಕೊಂಡು ಅವರು ತಮ್ಮ ಲಂಗವನ್ನೇ ತಗೊಂಡು ನಾಲಿಗೆಯನ್ನ ತಿಕ್ಕೊಂಡು ಆ ನೆನಪುಗಳನ್ನ ನೋಡಿ ಆ ಸುನಂದ ಬೆಳಗಾಂಕರ್ ತಮ್ಮ ಅಕ್ಕನ ಮುಖವನ್ನ ನೋಡಿ ಅವರು ಪರಸ್ಪರ ಏನಂತಾರೆ ನಗತಕ್ಕಂಥದ್ದನ್ನ ನೋಡ್ತೀವಿ. ಕೊನೆಗೆ ನವಲೂರ ಗೌಡರ ಮನೆ ಮುಂದೆ ಇವರ ಕಾರ್ ನಿಲ್ತಕ್ಕಂಥದ್ದು. ಮನೆಗೆ ಬೀಗ ಜಡಿದಿತ್ತು. ಆಳ ಬಂದು, ಇಲ್ಲ ಗೌಡರು ತೋಟದ ಮನೆಯಲ್ಲಿದ್ದಾರ, ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ಇವರು ಮತ್ತೆ ಕಾರನ್ನ ಗೌಡರ ತೋಟಕ್ಕೆ ಏನಂದ್ರೆ ಹೋಗ್ತಕ್ಕಂಥದ್ದು. ಅಲ್ಲಿ ಪೇರ್ಲ ಹಣ್ಣ, ಮೋಸಂಬಿ ಹಣ್ಣಿನ ಗಾತ್ರದ ಈ ಪೇರ್ಲ ಹಣ್ಣುಗಳು, ಚಿಕ್ಕು ಹಣ್ಣಿನ ತೋಟ ಅಲ್ಲಿ ಇರ್ತಕ್ಕಂಥದ್ದು. ಆ ಪೇರ್ಲ ಹಣ್ಣಿನ ವ್ಯಾಪಾರ, ಗೌಡರ ವ್ಯಾಪಾರ ಮುಂಬೈವರೆಗಿನೂ ಅದು ವಿಸ್ತರಣೆ ಆಗಿತ್ತು ಅಂತಕ್ಕಂಥದ್ದು. ಅವರಿಗೆ ಉಪಜೀವನಕ್ಕಾಗಿ ಊಟೋಪಚಾರ, ಅವರ ಇಡೀ ಮನೆತನವನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಆ ಪೇರ್ಲ ಹಣ್ಣಿನ ತೋಟ ಅವರಿಗೆ ಬೇಕಾದಷ್ಟು ಉತ್ಪನ್ನ ಕೊಟ್ಟಿತ್ತು. ಅದು ಕಣ್ಣು ಮುಂದೆ ಇವರಿಗೆ ಆ ತೋಟದ ಒಂದು ಸಂಪತ್ತು ಕಾಣ್ತಿತ್ತು ಅಂತಕ್ಕಂಥದ್ದು. ಇನ್ನೇನು ಗೌಡರ ತೋಟದ ಮನೆಯ ಮುಂದೆ ಕಾರ್ ನಿಂತು ಗೌಡರು ಬಂದು ಆ ಶಾನುಭೋಗರನ್ನಿಂದ ಮತ್ತು ಸುನಂದ ಬೆಳಗಾಂಕರ್ ಇಡೀ ಫ್ಯಾಮಿಲಿಯನ್ನು ಸ್ವಾಗತ ಮಾಡಿದ್ರು. ತಲೆಬಾಗಿಲಿನ ಒಳಗಡೆ ಹೋದ ತಕ್ಷಣ ಶಿವಪ್ಪ ಗೌಡರು ಈ ಸುನಂದ ಬೆಳಗಾಂಕರ್ ತಂದೆಯನ್ನು ಅಪ್ಪಿಕೊಂಡು ಗೊಳೋ ಎಂದು ಹತ್ತು ಬಿಡ್ತಕ್ಕಂಥದ್ದು. ಅಲ್ಲಿ ಯಾಕೆ ಹೇಳ್ತೀರಿ ಅಂತ ಕೇಳ್ತಕ್ಕಂಥ ಒಂದು ಸಮಯವನ್ನು ಸಹಿತ ಅವರು ಆ ಸಂದರ್ಭದಲ್ಲಿ ಮರೆತು ಹೋಗ್ತಕ್ಕಂಥದ್ದು. ಗೌರಕ್ಕ ಬರಮಿ ಎದುರು ಬದುರು ಕೂತು ಅವರು ಅಳ್ತಕ್ಕಂಥದ್ದು. ತಮ್ಮ ದುಃಖವನ್ನ, ಬಸವಣ್ಣಿಯನ್ನ ಕಳ್ಕೊಂಡಿರ್ತಕ್ಕಂಥ ಸಂಕಟವನ್ನ ಅವರಲ್ಲಿ ತೋಡ್ಕೋತಾ ಇದ್ರು. ಹಾಡ್ಯಾಡಿ ಅಳ್ತಿದ್ರು. ಈ ಹಾಡ್ಯಾಡಿ ಅಳೋದು ಅಂತಂದ್ರೆ ನೀವು ಹಳ್ಳಿ ಒಳಗೆ ನೋಡ್ಬೇಕು, ಬಹಳ ಚಂದ ಅದನ್ನ ಅವರ ಇಡೀ ಆ ಸತ್ತಂತ ವ್ಯಕ್ತಿಯ ಕಥೆಯನ್ನೇ ಒಂದು ಹಾಡು ಮಾಡಿ ಹಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಾವು ಇಲ್ಲಿ ಸೈಡ್ಗೆ ಆ ಬರ್ಮಿ ತನ್ನ ಮಗನ ವರ್ಣನೆ, ತನ್ನ ಮಗ ಏನಂತಾರೆ ಆ ಶಿವಪ್ಪ ಗೌಡ್ರದು, ಬರ್ಮಿದು, ಗೌರಕ್ಕಂದು, ಮಲ್ಲಿಕಾರ್ಜುನ್ದು ಅಷ್ಟ್ರದು ಏನಂತಾರೆ ಪೇಂಟ್ ಮಾಡಿರ್ತಕ್ಕಂಥದ್ದು. ಆ ಹುಡುಗ ಹೋಗುವಾಗ ಜಾಸ್ತಿ ರೊಟ್ಟಿ ತಿಂದು ಹಾಲು ಕುಡಿದು ಗೌರಕ್ಕನ ಮನೆಗೆ ಹೋಗಿ ಗೌರಕ್ಕನ ಮನೆ ಹತ್ರ ಏನಂತಾರೆ ರೇನ್ಕೋಟ್ ಇಸ್ಕೊಂಡು ಹೋಗ್ತಕ್ಕಂಥದ್ದು. ಕೊನೆಗೆ ಎಮ್ಮೆ ಬಂದ್ರು, ಈ ವ್ಯಕ್ತಿ ಬಂದಿರಲಿಲ್ಲ. ಕೊನೆಗೆ ಕಾಳ ಏನಂತಾರೆ ಮಗ ಬರ್ಲಿಲ್ಲ ನೋಡ್ಬಾರು ಅಂತ ಕಟ್ಕೊಂಡು ಬರ್ಮಿ ಕಾಳನನ್ನು ಕಳಿಸ್ತಕ್ಕಂಥದ್ದು. ಮಳೆ ಇರೋದ್ರಿಂದ, ಮಳೆ ಬಂದಿರೋದ್ರಿಂದ ಲೈಟ್ ನವಲೂರಲ್ಲಿ ಲೈಟ್ ಹಾರಿಸಿರೋದ್ರಿಂದ ಅವನಿಗೆ ಮತ್ತೆ ಆ ಮನೆಗೆ ಮರಳಿ, ಮಳೆ ನಿಂತ ಮೇಲೆ ಹೋದ್ರಾತ ಅಂತ ತಿಳ್ಕೊಂಡು ಆತ ಮನೆಗೆ ಮರಳಿ ಬರ್ತಕ್ಕಂಥದ್ದು. ಕೊನೆಗೆ ಅವನು ಮಳೆ ನಿಂತ ನಂತರ ಹೋಗ್ತಾನ. ಅಲ್ಲಿ ಪೇರಲ ತೋಟದಲ್ಲಿ ಆ ಬಸವಣ್ಣಿಯ ಹೆಣ ಬಿದ್ದಿತ್ತು. ಅವನನ್ನು ನೋಡ್ತಾನ. ಅವತ್ತು ಸಿಡ್ಲು ಅವನ ಜೀವನವನ್ನೇ ಬಲಿ ತೆಗೆದುಕೊಂಡಿತ್ತು. ಅವನ ದೇಹವನ್ನೇ ಆ ಸಿಡ್ಲು ಸೀಳಿಬಿಟ್ಟಿತ್ತು. 9 ಗಂಟೆಗೆ ಮನೆಗೆ ತಂದಾಗ ಆ ಶವವನ್ನ ಸಮಯ ರಾತ್ರಿ ಆದಂತ ಸಂದರ್ಭ. ಬಹುಶಃ ಆ ಬರ್ಮಿ ತನ್ನ ಪ್ರಲಾಪವನ್ನ
ತನ್ನ ಮಗನ ಬಗ್ಗೆ ತಾನು ಹೇಗೆ ಮಾಡಿದೆ. ಕೊನೆಗೆ ಎಮ್ಮೆ ಮುಂದೆ ಸಹಿತ ಅವಳು ಹೇಳ್ಬೋದ, ನಿನ್ನ ಮಗನನ್ನ, ನಿನ್ನ ಕೂಸನ್ನ ಕರ್ಕೊಂಡು ನಿನ್ನ ಮನೆಗೆ ಬಂದಿ, ನೀ ನನ್ನ ಮಗನಿಗೆ ಏನಂದ್ರೆ ಯಮನ ಕೋಣವಾದೆ ಎತ್ತಿಕೊಂಡು ಎಮ್ಮಿಗೆನೋ ಏನಂತಾರೆ ಅವಳು ಸಿಪ್ಪಿಸ್ತಕ್ಕಂಥದ್ದು. ಹೀಗೆ ಸುನಂದ ಬೆಳಗಾವ್ಕರ್ ಅವರ ಮುಂದೆ, ಅವರ ಫ್ಯಾಮಿಲಿ ಮುಂದೆ ಭರಮಿ, ಗೌರಕ್ಕ, ಆನಂತರ ಈ ಶಿವಪ್ಪ ಗೌಡರು ತಮ್ಮ ದುಃಖವನ್ನ ತೋಡ್ಕೊಳ್ತಕ್ಕಂಥದ್ದು. ಬಸವಣ್ಣಿ ಯುಗಾದಿ ದಿವಸ ಅವನಿಂದ ತನ್ನ ಹುಟ್ಟು ಹಬ್ಬದ ದಿವಸನೇ ಏನಂತರ ಈ ಭೂಮಿಯಿಂದ ಮರಿಯಾಗಿ ಹೋಗಿದ್ದ ಅಂತಕ್ಕಂಥದ್ದು. ಬಹುಶಃ ಈ ಎಲ್ಲ ವಿಚಾರಗಳನ್ನು ನೋಡ್ಕೊಂಡಾಗ ಆ ಸುನಂದ ತಂದೆ ತಾಯಿ ಕಾರ್ನಲ್ಲಿ ಲವ್ಲೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ ಇರಲಿ, ದಾರಿಯಲ್ಲಿ ಅವರಿಗೆ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಇರ್ಬೋದು, ಅವ್ರ ಮನೆ ಮುಂದೆ ಆ ಬರಿ ಕೂಡ ಬಂದಿರತಕ್ಕಂಥ ಅನುಭವಗಳು, ಅಥವಾ ಆ ಬೆಕ್ಕು ಆ ಹಾವರಾಣಿಯನ್ನು ಹಿಡಿದಿರ್ತಕ್ಕಂಥ ಸಂದರ್ಭ, ನವಿಲೂರ ದಾರಿ ಒಳಗ ನೀರ್ಲ ಹಣ್ಣು ಮತ್ತು ಆ ಪೇರಲ ಹಣ್ಣನ್ನ ಏನಂತಾರೆ ನೆನಪಿಸ್ಕೊಂಡಿರ್ತಕ್ಕಂಥದ್ದು. ಅವು ಬೇಕನ್ನು ಎತ್ತಿಕೊಂಡು ಅವರ ತಂದೆ ಅವರನ್ನ ಕೇಳ್ತಕ್ಕಂಥ. ಬಹುಶಃ ಭರಮಿಯ ಮಗನ ಸಾವಿನಿಂದ ದುಃಖಿಸಿದಂತ ಈ ಪ್ರಸಂಗಗಳು, ಬಹುಶಃ ಈ ಗ್ರಾಮೀಣ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಗೌರಕ್ಕ ಹೇಳ್ತಾಳ ಏನಂತ, ನನ್ನ ಮಗನಕ್ಕಿಂತನೂ ಹೆಚ್ಚಿಗೆ ಅವನ ಮೇಲೆ ನನಗೆ ಪ್ರೀತಿ ಇತ್ತು. ಅವನು ಥೇಟ್ ನನ್ನ ಗಂಡ ಗೌಡನ ರೂಪನೇ ಆಗಿದ್ದ. ಈ ಬರ್ಮಿ ಹೊಟ್ಟಿಯೊಳಗೆ ಹುಟ್ಟೋ ಬದ್ಲಿ ನನ್ನ ಹೊಟ್ಟಿಯೊಳಗ ಈ ಬಸವಣ್ಣಿ ಹುಟ್ಟಲಿಲ್ಲ ಅಂತ ತಿಳ್ಕೊಂಡು ಅವಳು ದುಃಖ ವ್ಯಕ್ತಪಡಿಸ್ತಕ್ಕಂಥದ್ದು. ಕೊನೆಗೆ ಗೌಡ್ರು ಶಾನುಭೋಗರ ಸಮೀಪ ಹೋಗಿ ಕಂಬಕ್ಕೆ ತಲೆ ಕೊಟ್ಟು ನಿಲ್ತಕ್ಕಂಥದ್ದು. ಇವೆಲ್ಲವೂ ಚಿತ್ರ ಇಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸುನಂದ ತಾಯಿ ಭರಮಿ ಮತ್ತು ಆ ಗೌರಕ್ಕನನ್ನ ಸಂತೈಸತಕ್ಕಂಥ ಸಂದರ್ಭ. ಭರಮಿ ಎಷ್ಟು ದುಃಖಿಸಿದ್ರು ಮಗ ಮರಳಿ ಬರುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಹೀಗಾಗಿ ಸುನಂದಳ ತಾಯಿ ಭರಮಿಯನ್ನ ಸಾಂತ್ವನ ಮಾಡ್ತಕ್ಕಂಥದ್ದು. ಅವಳು ಗೋಳಾಡಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಿಳಿ ಕಣ್ಣು ಮಾಡಿ ಮೇಲೆ ನೋಡ್ತಕ್ಕಂಥದ್ದು. ಕೊನೆಗೆ ಸುನಂದರ ತಾಯಿ ತನ್ನ ತೊಡೆಯ ಮೇಲೆ ಭರಮಿಯ ತಲೆಯನ್ನು ಇಟ್ಟುಕೊಂಡು ಅವಳಿಗೆ ನೀರನ್ನ ಚಿಮುಕಿಸಿ ನೀರು ಕುಡಿಸಿ ಅವಳ ಬೆನ್ನು ಹೊಟ್ಟೆ ಮೇಲೆ ಕೈ ಆಡಿಸಿ ಅವಳಿಗೆ ಧೈರ್ಯ ಸಾಂತ್ವನವನ್ನ ಹೇಳ್ತಕ್ಕಂಥದ್ದು. ಗೌರಕ್ಕನನ್ನು ಸಂತೈಸಿರ್ತಕ್ಕಂಥ ಸಂದರ್ಭಗಳನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತೆ ಆ ಗೌಡರ ಕುಟುಂಬ ಭರಮಿಗೆ ಗೌರಕ್ಕನಿಗೆ ಧೈರ್ಯ ಇರತಕ್ಕಂಥ ಇಡೀ ಧಾರವಾಡದ ಕುಟುಂಬ ಮತ್ತೆ ಮರಳಿ ತಾವು ಧಾರವಾಡಕ್ಕೆ ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಅದಕ್ಕೆ ಇಲ್ಲಿ ಕವಿ ಅಥವಾ ಲೇಖಕಿ ಹೇಳ್ತಾಳ ಏನು, ಸಾಗು ಬದುಕು ಇದೇ ಸತ್ಯ, ಇದೇ ಸೌಂದರ್ಯ ಅಂತ ಎತ್ತಿಕೊಂಡು ಹೇಳ್ತಕ್ಕಂಥದ್ದು. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಈ ಇಡೀ ಪ್ರಬಂಧ ನಮ್ಮನ್ನ ಗಮನ ಸೆಳೀತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಅಂತಕ್ಕಂಥದ್ದು. ಬಹುಶಃ ಗಂಡನ ಅಕಾಲಿಕ ಮರಣದಿಂದ ಯಾರೋ ಭರಮಿ ಧೃತಿಗಿಡದೆ ತನ್ನ ಹಾಲಿನ ವ್ಯಾಪಾರ, ಬೆಣ್ಣೆಯ ವ್ಯಾಪಾರ, ಬರ್ಮವ್ವ ಈ ಎಮ್ಮೆಯ ವ್ಯಾಪಾರದ ಸಂದರ್ಭದಲ್ಲಿ ಊರಿನ ಗೌಡರೊಂದಿಗೆ ಏನಂತಾರೆ ಸಲಿಗೆ ಬೆಳೆದು ಸ್ನೇಹಕ್ಕೆ ತಿರುಗಿರ್ತಕ್ಕಂಥ ಒಂದು ಪ್ರಸಂಗ. ಬರಡಾದ ಭರಮಿಯ ಬಾಳಲ್ಲಿ ಇನ್ನೇನು ನನಗೆ ಜೀವನನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಬರಡಾಗಿರ್ತಕ್ಕಂಥ ಭರಮಿಯ ಜೀವನದಲ್ಲಿ ಒಂದು ರೀತಿಯೊಳಗ ಗೌಡರು ಶ್ರಾವಣದ ಮಳೆ ಬಂದ ಹಾಗೆ ಅವಳಿಗೆ ಉತ್ಸಾಹ ಚಿಗುರೊಡೆಯಿತು ಅಂತಕ್ಕಂಥದ್ದು. ಗೌಡರು ಮತ್ತು ಈ ಭರಮಿಯ ಪ್ರೇಮದ ಸುದ್ದಿ ತಿಳಿದು ಗೌಡರ ಹೆಂಡತಿ ಏನಂದ್ರ ಗೌರಿಯ ಜೀವನದ ಬಗ್ಗೆ ಜಿಗುಪ್ಸೆ ಹುಟ್ಟಿ ತವರಿಗೆ ಹೋದಾಗ ಭರಮಿ ಉಪಾಯದಿಂದ ಗೌಡರನ್ನು ಮತ್ತು ಅವರ ಸಂಪತ್ತನ್ನು ಸಂಪೂರ್ಣ ಏನಂತಾರ ತನ್ನ ವಶ ಮಾಡಿಕೊಳ್ಳಬಹುದಿತ್ತು. ಆದರೆ ಭರಮಿ ಅಂತವಳಲ್ಲ, ಪ್ರಾಮಾಣಿಕಳು, ಸತ್ಯವಂತಳು, ಈ ಜಗತ್ತನ್ನ, ಈ ಜನರನ್ನ, ಈ ನಿಸರ್ಗವನ್ನ ಪ್ರೀತಿಸ್ತಕ್ಕಂಥ ಒಂದು ಮನಸ್ಸುಳ್ಳಂತ ಭರಮಿ ಹಾಗೆ ಮಾಡಲಿಲ್ಲ. ಗೌಡರ ಸಂಪತ್ತನ್ನ, ಗೌಡರನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಅಥವಾ ಗೌರಕ್ಕರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕೆಲಸವನ್ನ ಅವಳು ಎಂದಿಗೂ ಮಾಡಲೇ ಇಲ್ಲ ಅಂತಕ್ಕಂಥದ್ದು. ಅಂತ ಒಂದು ಭರಮಿಯ ಗುಣ ಬಹುಶಃ
ಅದು ಇಲ್ಲಿ ಲೇಖಕರು ಎಳೆ ಎಳೆಯಾಗಿ ಅವಳ ಗುಣಗಳನ್ನ ಬಿಚ್ಚಿಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಹಳ್ಳಿಯ ಮುಗ್ಧ ಹೆಣ್ಣಾದಂತ ಬರಮವ್ವ ಬೆಣ್ಣೆ ವ್ಯಾಪಾರ ನಗರಕ್ಕೆ ವಿಸ್ತರಣೆ ಮಾಡಿ ಅವಳ ಜೀವನ ಮಟ್ಟ ಸುಧಾರಣೆ ಮಾಡಿಕೊಳ್ತಕ್ಕಂಥದ್ದು. ಗಟ್ಟಿಗಿಟ್ಟಿಯಾಗಿರ್ತಕ್ಕಂಥ ಉತ್ಸಾಹಿ ಬರಮವ್ವಳಿಗೆ ಮಗ ಬಸವಣ್ಣಿ ಹುಟ್ಟಿದ ಮೇಲಂತ ಅವಳಿಗೆ ಎಷ್ಟು ಖುಷಿಯಾಗಿತ್ತು. ಕೊನೆಗೆ ಅವನು ಸಿಡಿಲು ಬಡಿದು ಸತ್ತಾಗ ಅವಳಿಗೆ ಗಂಡ ಸತ್ತು ಒಂದು ಕಡೆ ದುಃಖ, ತನ್ನ ಇಡೀ ವ್ಯಾಪಾರ ಮಾಡಿಕೊಂಡು ಮತ್ತೊಬ್ಬರ ಹತ್ತಿರ ತನ್ನ ಇಡೀ ಜೀವನ ಏನಾದರ ಆ ಗೌಡರ ನೆರಳಿನಲ್ಲಿ ಬೆಳೀತಕ್ಕಂಥ ಸಂದರ್ಭ. ಆದರೂ ಮಗ ಹುಟ್ಟಿದ ನಂತರ ಖುಷಿಯಾಗಿರ್ತಕ್ಕಂಥದ್ದು. ಈಗ ಮಗ ಅವನು ಏನಾದ್ರು ಸಿಡಿಲು ಬಡಿದು ಸತ್ತು ಹೋಗಿರ್ತಕ್ಕಂಥದ್ದು. ಪರಿಮೆಯ ಜೀವನ ಒಂದು ರೀತಿ ಒಳಗ ಏನಂದ್ರೆ ಅಲ್ಲೋಲ ಕಲ್ಲೋಲವಾಗಿತ್ತು. ಒಳಗಡೆ ಸಾವು, ಹೊರಗಡೆ ಜೀವನ. ಅಲ್ಲಿ ಲೇಖಕರು ಹೇಳ್ತಾರ ಏನು, ಇದೇ ಸತ್ಯ ಅಂದ್ರೆ ನಿಗೂಢವಾಗಿರ್ತಕ್ಕಂಥ ಈ ಸಾವು ಮತ್ತು ಬದುಕುಗಳು ನಮ್ಮನ್ನ ಹೇಗೆ ಏನಂತಾರೆ ಅವು ಕಾಡ್ತಾವು ಅನ್ನೋದನ್ನ ಇಲ್ಲಿ ಕವಿ ಸುರೇಂದ್ರ ಬೆಳಗಾವ್ಕರ್ ಅವರು ನಮ್ಮ ಕಣ್ಮುಂದೆ ಕಟ್ಟುವ ರೀತಿಯೊಳಗಂದ್ರೆ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಕೀಟ್ಸ್ ಕವಿಯ ಆ ಏನು ಕಣ್ಣೆದುರು ಕುಡಿಯುವ ಬೆಣ್ಣೆಯ ಯಂತ್ರ ಗಡಿಗೆಗಳು. ಕೀಟ್ಸ್ ಕವಿ ಅವನು ಏನಂತಾರ ಚಿತಾಭಸ್ಮ ಕುಂಭ ಅಂತ ಏನ್ ಹೇಳ್ತಾನ, ಅವುಗಳ ಬಗ್ಗೆ ಇಲ್ಲಿ ಒಂದಿಷ್ಟು ಮಾತಾಡ್ಬೇಕು. ಯಾಕಂದ್ರೆ ಕೀಟ್ಸ್ ಕವಿಯ ಚಿತಾಭಸ್ಮ ಕುಂಭದ ಬಗ್ಗೆ ಲೇಖಕಿ ಈ ಪ್ರಬಂಧದ ಆರಂಭದೊಳಗನ ಅವಳು ಓದ್ತಾ ಇದ್ಲು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ಕೀಟ್ಸ್ ಕಣ್ಣೆದುರು ಕುಣಿದ ಯಾರಿಗೆ, ಸುನಂದ ಬೆಳಗಾವ್ಕರ್. ಈ ಕಥೆ ಮುಗಿ ಈ ಪ್ರಬಂಧ ಮುಗಿಯೋ ಕೊನೆಯ ಹಂತದಲ್ಲಿ ಆ ಬೆಣ್ಣೆಯ ಗಡಿಗೆಗಳು ಏನಂತಂದ್ರೆ ಕ್ರೀಕ್ ಚಿತಾಭಸ್ಮ ಕುಂಭಗಳು ಹಾಗೆ ಅವು ಕಂಡು. ಸುನಂದ ಬೆಳಗಾವ್ಕರ್ ಅವರಿಗೆ ಈ ಬರ್ಮಿಯ ಬೆಣ್ಣೆಯ ಗಡಿಗೆಗಳು ಗ್ರೀಕ್ ಚಿತಾಭಸ್ಮ ಕುಂಭಗಳ ಹಾಗೆ ಅವು ಅವಳಿಗೆ ಕಂಡು ಅಂತಕ್ಕಂಥ. ಹೇಗೆ, ಹೊರಗೆ ಜೀವನ, ಒಳಗೆ ಮರಣ, ಸಾವು, ಸಾವು ಬದುಕು ಏನಂದ್ರ ಇದೇ ಸತ್ಯ, ಇದೇ ಬದುಕು. ಅದಕ್ಕೆ ಇದೇ ಸತ್ಯ, ಇದೇ ಸೌಂದರ್ಯ. ಅದಕ್ಕೆ ಹೇಳ್ತೇವೆ ಸತ್ಯಂ ಶಿವಂ ಸುಂದರಂ. ಹೊರಗಡೆ ಜೀವನ, ಒಳಗಡೆ ಸಾವು. ಈ ಸಾವು ಬದುಕು ಇದೇ ಸತ್ಯ, ಇದೇ ಸೌಂದರ್ಯ. ಕೊನೆಗೆ ಈ ಪ್ರಬಂಧದ ಕೊನೆಯ ಹಂತವನ್ನ ಏನಂತ ಲೇಖಕಿ ಚಿತ್ರಣ ಮಾಡತಕ್ಕಂಥದ್ದು. ಬರಮಿ ಗಂಡನ ಕಳ್ಕೊಂಡು ಒಳಗಡೆ ಎಷ್ಟೇ ಸತ್ತು ಹೋಗಿದ್ರು ಮತ್ತೆ ಲವಲವಿಕೆಯಿಂದ ಹೊರಗೆ ಜೀವನವನ್ನು ಸಾಗಿಸ್ತಕ್ಕಂಥದ್ದು, ಮತ್ತೆ ತನ್ನ ಜೀವನವನ್ನು ಕಟ್ಟಿಕೊಳ್ತಕ್ಕಂಥದ್ದು. ಜಗತ್ತಿನಲ್ಲಿ ಇಲ್ಲೇ ಇರ್ತಕ್ಕಂಥ ಮತ್ತೆ ಅವಳು ಪಡಿಲಿಕ್ಕೆ ಮಾಡ್ತಕ್ಕಂಥ ಪಟ್ಟ ಪಾಡುಗಳು, ಮತ್ತೆ ಶಿವಪ್ಪ ಗೌಡರ ಪ್ರೀತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಎಲ್ಲರ ಜೊತೆಗೂ ಇದೇ ಜೀವನ ಅನ್ನೋ ರೀತಿಯೊಳಗೆ ಅವಳು ಬಹಳ ಉತ್ಸಾಹದಿಂದ, ತಮಾಷೆಯಿಂದ, ಲವಲವಿಕೆಯಿಂದ ಇರ್ತಕ್ಕಂಥದ್ದು. ಗೌಡ್ರ ಮನೆಗೆ ಹೋದಾಗ ಯವ್ವ ನನಗೆ ಚಹಾ ಮಾಡ್ಕೊಡ್ರಿ, ಚಹಾ ಕಾಸ್ರಿ ಅಂತ ಹೇಳೋದು. ನಾನು ವ್ಯಾಪಾರ ಮಾಡೋದ್ರೊಳಗೆ ನನಗೆ ಅಡಿಗೆ ಮಾಡಿ ಹಾಕ್ರಿ ಅಂತ ಹೇಳೋದು. ಯಾರ ಮನೆಗೆ ಹೋದಾಗ ಚಹಾ ಮಾಡಿ ಹಾಕ್ರಿ ಅಂತ ಹೇಳಿದ್ರು, ಯಾರ ಮನೆಗೆ ಹೋಗಿ ಊಟ ಮಾಡಾಕ. ಅಷ್ಟು ಅವರ ಸಲಿಗೆ, ಈ ಕುಟುಂಬಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸಲಿಗೆಗಳು ಎಷ್ಟು ಚೆನ್ನಾಗಿದ್ವು. ಈಗ ಆ ಸಂಬಂಧಗಳು ಒಪ್ಕೊಂಡಿಲ್ಲ. ಒಬ್ಬರ ಮನೆಗೆ ಹೋಗಿ ಚಹಾ ಮಾಡ್ಕೊಡ್ರಿ, ನನ್ಗೆ ಅಡಿಗೆ ಮಾಡ್ಕೊಡ್ರಿ, ಊಟಕ್ಕೆ ಹಾಕ್ರಿ ಅಂತ ಹೇಳ್ತಕ್ಕಂಥ ಧೈರ್ಯ, ಆ ವಾತ್ಸಲ್ಯ, ಪ್ರೀತಿ, ಪ್ರೇಮ ಇವು ಸಿಗೋದಿಲ್ಲ. ಹಿಂದಿನ ಕಾಲದೊಳಗೆ ಅಂಥ ಒಂದು ಸಂಬಂಧಗಳು, ಮನುಷ್ಯ ಆ ಪ್ರೀತಿಗಳು, ಜನರ ಪ್ರೀತಿಗಳು, ಜೀವ ಪ್ರೀತಿಗಳು ನಮ್ಮಲ್ಲಿ ಇದ್ದು ಈಗಿನ ಕಾಲದೊಳಗೆ ಅವೆಲ್ಲ ಇಲ್ಲ. ಬರೀ ಸ್ವಾರ್ಥ, ಬರೀ ದುಡ್ಡು, ಮೋಸ, ವಂಚನೆ ಇಂಥವುಗಳ ಮಧ್ಯೆ ಶಿವಪ್ಪ ಗೌಡರು ಅವರ ಕುಟುಂಬ, ಸುನಂದ ಬೆಳಗಾವ್ಕರ್ ಅವರ ಕುಟುಂಬ, ಬರಮಿಯ ಜೀವನ ನಮಗೆ ಮತ್ತೆ ಮತ್ತೆ ನೆನಪಾಗತಕ್ಕಂಥದ್ದು ನೋಡ್ತೀವಿ. ಹೀಗಾಗಿ ಈ ಪ್ರಬಂಧ ನಮಗೆಲ್ಲರಿಗೂ ಒಂದು ಹೊಸ
ವಿಚಾರವನ್ನ ಮಾಡ್ಲಿಕ್ಕೆ ಹಸ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಸುನಂದ ಬೆಳಗಾಂಕರ್ ಅವರು ಈ ಪ್ರಬಂಧವನ್ನ ಧಾರವಾಡ ಭಾಷೆಯ ಸೊಗಡಿನಲ್ಲಿ ಅದನ್ನ ಬರೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ನಾವು ಆ ಪ್ರಬಂಧವನ್ನು ಓದುವಾಗ ಆ ಪ್ರಬಂಧದಲ್ಲಿ ಬರ್ತಕ್ಕಂಥ ಪಾತ್ರಗಳ ಸುತ್ತಮುತ್ತಲು ನಿಂತುಕೊಂಡು ಅದನ್ನು ನೋಡ್ತಾ ಇದ್ದೇವೆ ನಾವು ಅಷ್ಟರ ಮಟ್ಟಿಗೆ ಆ ಇಡೀ ಪ್ರಬಂಧ ನಮಗೆ ಏನಾಗ್ತೈತಿ ಅಂತಂದ್ರೆ ನಮಗೆ ಅದು ಏನಂತಾರೆ ನಮ್ಮ ಕಲ್ಪನೆಗೆ ನಮ್ಮ ಮನಸ್ಸಿಗೆ ಮಧುವನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಷ್ಟು ಚೆನ್ನಾಗಿ ಲೇಖಕಿ ಪ್ರಬಂಧವನ್ನು ಬರೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿಗೆ ಈ ಸುನಂದ ಬೆಳಗಾಂಕರ್ ಅವರು ಬರೆದಿರ್ತಕ್ಕಂಥ ಬೆಳ್ಳಿಯ ಗಡಿಗೆ ಅಂತಕ್ಕಂಥ ಪ್ರಬಂಧ ಮುಗಿತು. ಇನ್ನು ಮುಂದೆ 4ನೇ ಪ್ರಬಂಧದ ಬಗ್ಗೆ ಮುಂದಿನ ಅವಧಿಯೊಳಗೆ ನಾವು ಅಭ್ಯಾಸವನ್ನ ಮಾಡಬೇಕಾಗ್ತೈತಿ. ಅಲ್ಲಿವರೆಗೂ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವು, ಅವುಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಸುನಂದ ತಂದೆ ತಾಯಿ ನವಲೂರಿಗೆ ಯಾರ ಮನೆಗೆ ಹೋದರು? ಯಾರು ಹೇಳ್ತೀರಿ? ಯಾರ ಮನೆಗೆ ಹೋದ್ರು? ಶಿವಪ್ಪ ಗೌಡ್ರ ಮನೆ. ಎಸ್, ಕರೆಕ್ಟ್ ಹೇಳಿದ್ರು. ನವಿಲೂರಿನಲ್ಲಿ ಸುನಂದ ಮತ್ತು ಅವಳ ತಂದೆ ತಾಯಿರಿಯಾದ ಅನುಭವ ಕುರಿತು ಚರ್ಚಿಸಿರಿ. ಅಲ್ಲಿ ಪ್ಯಾರ್ಲಕಾಯಿ, ನೀರ್ಲಣ್ಣು, ಆನಂತರ ಬಸವಣ್ಣಿ ತೀರ್ಕೊಟ್ಟಿರ್ತಕ್ಕಂಥ ಸುದ್ದಿ, ಅದರ ಜೊತೆಗೆ ಗೌರಕ್ಕ, ಬರ್ಮಿ, ಗೌಡ್ರು ಅವರು ಹತ್ತಿರ್ತಕ್ಕಂಥದ್ದು, ದುಃಖವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಅವರ ಪ್ರಲಾಪ, ಅವರ ಸಂಕಟಗಳು, ಈ ಸುನಂದ ತಾಯಿಗೆ ತಂದೆಗೆ ಅವರಿಗೆ ಆಗಿರತಕ್ಕಂಥ ಅನುಭವಗಳನ್ನು ಕುರಿತು ನೀವಲ್ಲಿ ಚರ್ಚೆ ಮಾಡಬೇಕು. ಗೌರಾಣಿ ಮನಸ್ಸಿಗೊಪ್ಪಿದ ಹೆಣ್ಣು, ಬರಮಿ ದೇಹಕ್ಕೊಪ್ಪಿದ ಹೆಣ್ಣು ಎಂದವರು ಯಾರು? ಯಾರು? ಶಿವಪ್ಪ ಗೌಡ್ರ, ಶಿವಪ್ಪ ಗೌಡ್ರು. ಸುನಂದ ತಂದೆ ತಾಯಿ ಕಾರ್ಯದಲ್ಲಿ ಯಾವ ಊರಿಗೆ ಹೋದರು? ಊರಿಗೆ ಹೋದ್ರು? ಯಾವ ಊರಿಗೆ ಹೋದ್ರು? ಯಾರು ಹೇಳ್ತೀರಿ? ಎಸ್, ಧಾರವಾಡದ ಹತ್ತಿರ ಇರ್ತಕ್ಕಂಥ ನವಲೂರಿಗೆ ಹೋದ್ರು. ಎಲ್ಲ ವಿಷಯಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದೀರಾ. ನೆಕ್ಸ್ಟ್ ಪ್ರಬಂಧವನ್ನ ನಾವು ಮುಂದಿನ ಅವಧಿಯೊಳಗೆ ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅಲ್ಲಿವರೆಗೆ ಈ ಪ್ರಬಂಧವನ್ನು ಒಂದ್ಸಲ ನೀವು